ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಹಲ್ಲುಗಳ ದೊಡ್ಡ ಶತ್ರು ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ತಂಪಾದ ಆಹಾರ, ಬಿ ಹುಳಿ, ಸಿ ಸಿಹಿ ತಿನಿಸು, ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಹಿ ತಿನಿಸು. ಸಿಹಿ ತಿಂಡಿಗಳನ್ನು ಹಲ್ಲುಗಳ ದೊಡ್ಡ ಶತ್ರು ಎಂದು ಪರಿಗಣಿಸಲಾಗುತ್ತದೆ. ನೀವು ಹಲ್ಲು ನೋವು ಅಥವಾ ಕೆಡುಕು ಹಲ್ಲಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಹೆಚ್ಚು ಸಕ್ಕರೆ ತಿನ್ನುತ್ತಿದ್ದೀರಿ ಎಂದರ್ಥ. ಸಕ್ಕರೆ ಸೇವನೆಯು ಹಲ್ಲುಗಳಿಗೆ ಪ್ಲೇಕ್ ಬ್ಯಾಕ್ಟೀರಿಯಾವನ್ನು ಉತ್ತೇಜಿಸುತ್ತದೆ. ಇದು ಕೆಡುಕು ಹಲ್ಲು, ವಸಡು ಊತ ಮತ್ತು ಹಲ್ಲಿನ ಕೊಳೆತಕ್ಕೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ರಾತ್ರಿ 8 ರಿಂದ 10 ಗಂಟೆ ನಿದ್ದೆ ಮಾಡಿದರೂ ಸಹ ಹೆಚ್ಚು ನಿದ್ರೆ ಅಥವಾ ಸುಸ್ತು, ಆಯಾಸ ಎನ್ನುತ್ತಾರೆ? ಆಪ್ಷನ್ಸ್: ಎ ನಿದ್ರಾಹೀನತೆ, ಬಿ ನರಹಾನಿ, ಸಿ ಮೆದುಳು ಸಮಸ್ಯೆ, ಡಿ ನಿರ್ಜಲೀಕರಣ. ಉತ್ತರ ಆಪ್ಷನ್ ಸಿ, ಮೆದುಳು ಸಮಸ್ಯೆ. ಅತಿಯಾದ ನಿದ್ರಾಹೀನತೆಯನ್ನು ಹೈಪರ್ಸೋಮ್ನಿಯಾ ಎಂದು ಕರೆಯಲಾಗುತ್ತದೆ. ಮೆದುಳಿನಲ್ಲಿ ನರಪ್ರೇಕ್ಷಕಗಳು ಮತ್ತು ಸೆರೆಬ್ರೋಸ್ಪೈನಲ್ ದ್ರವದ ಪರಿಣಾಮಗಳಿಗೆ ಅಸ್ವಸ್ಥತೆ ಕಾರಣವಾಗಿರಬಹುದು ಮತ್ತು ಇದು ಆನುವಂಶಿಕವೂ ಆಗಿರಬಹುದು. ಆರೋಗ್ಯ ತಜ್ಞರ ಪ್ರಕಾರ ಹೈಪರ್ಸೋಮ್ನಿಯಾ ಅಥವಾ ನಿದ್ರಾಹೀನತೆ ಪುರುಷರಿಗಿಂತ ಮಹಿಳೆಯರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಹೈಪರ್ಸೋಮ್ನಿಯಾವು ಪ್ರಪಂಚದ ಮಹಿಳಾ ಜನಸಂಖ್ಯೆಯ ಸರಿಸುಮಾರು 5% ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಇದು 17 ರಿಂದ 24 ವರ್ಷ ವಯಸ್ಸಿನವರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಈ ರೋಗವು ಕೆಲಸದಲ್ಲಿ ಮತ್ತು ಸಾಮಾನ್ಯ ಕೆಲಸ ಮಾಡುವಾಗ ನಿಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ನಿದ್ರಾಹೀನತೆಯು ನಿಮ್ಮ ಜೀವನದಲ್ಲಿ ಅಪಘಾತಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಮೂರನೇ ಪ್ರಶ್ನೆ, ಪ್ರತಿದಿನ ದಾಳಿಂಬೆ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣುತ್ತವೆ? ಆಪ್ಷನ್ಸ್: ಎ ವಯಸ್ಸಾಗುವಿಕೆ ಕುಂಠಿತ, ಬಿ ಸೋಂಕು ವಿರೋಧಿ, ಸಿ ಆರೋಗ್ಯಕರ ಹೃದಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದಾಳಿಂಬೆ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಪ್ರತಿದಿನ ದಾಳಿಂಬೆ ತಿನ್ನುವುದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದರಿಂದ ತ್ವಚೆಯು ಕಾಂತಿಯುತವಾಗಿ ಮತ್ತು ಯೌವನದಿಂದ ಕೂಡಿರುತ್ತದೆ. ದಾಳಿಂಬೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ಹೃದಯದ ಆರೋಗ್ಯವನ್ನು ಬಲಪಡಿಸುತ್ತವೆ. ನಾಲ್ಕನೇ ಪ್ರಶ್ನೆ, ನಮ್ಮ ಮೆದುಳು ಸದಾ ಚುರುಕಾಗಿ ಆರೋಗ್ಯವಾಗಿರಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ನಿದ್ರೆ, ಬಿ ಚಟುವಟಿಕೆಗಳು, ಸಿ ಜೀವನ ಶೈಲಿ, ಡಿ ವ್ಯಾಯಾಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಗಟುಗಳು, ಮೆಮೊರಿ ಆಟಗಳು ಮತ್ತು ಸೃಜನಶೀಲ ಆಟದಂತಹ ಚಟುವಟಿಕೆಗಳನ್ನು ಹೆಚ್ಚಿಸುವುದು ಮೆದುಳಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಸ್ಕ್ರೀನ್ ಟೈಮ್ ಅನ್ನು ಸೀಮಿತಗೊಳಿಸುವುದರ ಜೊತೆಗೆ ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಸಹ ಬಹಳ ಮುಖ್ಯ. ಇದರೊಂದಿಗೆ ಗುಣಮಟ್ಟದ ನಿದ್ರೆ ಮತ್ತು ಸರಿಯಾದ ಪೋಷಣೆಯು ಅರಿವಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಈ ಅಭ್ಯಾಸಗಳನ್ನು ಚಿಕ್ಕ ವಯಸ್ಸಿನಿಂದ ಅಳವಡಿಸಿಕೊಂಡಾಗ ಇದು ಮೆದುಳಿನ ಆರೋಗ್ಯದ ಜೀವಿತಾವಧಿಗೆ ಅಡಿಪಾಯವನ್ನು ಹೊಂದಿಸುತ್ತದೆ. ಐದನೇ ಪ್ರಶ್ನೆ, ವಿಮಾನ ಪ್ರಯಾಣದ ಸಮಯದಲ್ಲಿ ತಪ್ಪಿಯೂ ಕೂಡ ಯಾವುದನ್ನು ಕೊಂಡೊಯ್ಯುವಂತಿಲ್ಲ? ಆಪ್ಷನ್ಸ್: ಎ ಎಲೆಕ್ಟ್ರಾನಿಕ್ ವಸ್ತುಗಳು, ಬಿ ತೆಂಗಿನಕಾಯಿ, ಸಿ ಚೂಪಾದ ವಸ್ತುಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ಮೇಲಿನ ಯಾವುದೇ ವಸ್ತುಗಳನ್ನು ಸಹ ವಿಮಾನ ಪ್ರಯಾಣದ ಸಮಯದಲ್ಲಿ ತೆಗೆದುಕೊಂಡೋಗುವಂತಿಲ್ಲ. ಇದರಲ್ಲಿ ಮುಖ್ಯವಾಗಿ ಕೊಬ್ಬರಿ ಇಲ್ಲವೇ ಒಣ ತೆಂಗಿನಕಾಯಿ ಹೆಚ್ಚು ಪ್ರಮಾಣದಲ್ಲಿ ತೈಲವನ್ನೊಳಗೊಂಡಿರುತ್ತದೆ. ವಿಮಾನದೊಳಗಿನ ಶಾಖವನ್ನು ಎದುರಿಸಿದರೆ ಇದು ಬೆಂಕಿಯನ್ನುಂಟು ಮಾಡಬಹುದು. ಹಾಗಾಗಿ ಹ್ಯಾಂಡ್ ಬ್ಯಾಗ್ ಮತ್ತು ಲಗೇಜ್ ಬ್ಯಾಗ್ಗಳಲ್ಲಿ ಕೊಬ್ಬರಿಯನ್ನು ನಿಷೇಧಿಸಲಾಗಿದೆ. ಆರನೇ ಪ್ರಶ್ನೆ, ಯಾವ ಜೀವಿಯ ರಕ್ತವು 1 ಲೀಟರ್ಗೆ 12.5 ಲಕ್ಷ ರೂಪಾಯಿ ಬೆಲೆ ಬಾಳುತ್ತದೆ? ಆಪ್ಷನ್ಸ್: ಎ ಆಕ್ಟೋಪಸ್, ಬಿ ತಿಮಿಂಗಲ, ಸಿ ಏಡಿ, ಡಿ ಹದ್ದು.
ಸರಿಯಾದ ಉತ್ತರ ಆಪ್ಷನ್ ಸಿ ಏಡಿ. ಹಾರ್ಸ್ ಶೂ ಏಡಿ ಎಂದು ಕರೆಯಲ್ಪಡುವ ಇದು ಎಷ್ಟು ಬೆಲೆ ಬಾಳುವ ಪ್ರಾಣಿ ಎಂದರೆ ಇದನ್ನು ಕಷ್ಟಪಟ್ಟು ಸಂಗ್ರಹಿಸಿ ವೈದ್ಯಕೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಹಾರ್ಸ್ ಶೂ ಏಡಿಯ ರಕ್ತ ವೈದ್ಯಕೀಯ ಬಿಸಿನೆಸ್ಗೆ ಅತ್ಯಗತ್ಯ ಸಂಪನ್ಮೂಲ. ಇದರ ನೀಲಿ ಬಣ್ಣದ ರಕ್ತ ಮತ್ತು ಅದರಲ್ಲಿರುವ ಒಂದು ವಿಶೇಷ ಗುಣ ಅದನ್ನು ಅಮೂಲ್ಯವಾಗಿಸಿದೆ. ಇದರ ರಕ್ತದಲ್ಲಿ ಸೂಕ್ಷ್ಮ ಪ್ರಮಾಣದ ಬ್ಯಾಕ್ಟೀರಿಯಾದ ಸೋಂಕನ್ನು ಪತ್ತೆ ಹಚ್ಚುವ ಸಾಮರ್ಥ್ಯವಿದೆ. ಹಾರ್ಸ್ ಶೂ ಏಡಿ ರಕ್ತದಲ್ಲಿ ಕಂಡುಬರುವ ವಿಶಿಷ್ಟವಾದ ಎಮೆಬೋಸೈಟ್ ಈ ಸಾಮರ್ಥ್ಯದ ಮೂಲ. ಇದನ್ನು FDA ಪರೀಕ್ಷೆಯಲ್ಲಿ ಬಳಸಿಕೊಳ್ಳಲಾಗುತ್ತದೆ. 7ನೇ ಪ್ರಶ್ನೆ. ಪುರುಷರಲ್ಲಿ ಯಾವುದು ಕಡಿಮೆಯಾದಾಗ ಅನೇಕ ರೋಗ ಲಕ್ಷಣಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಹಿಮೋಗ್ಲೋಬಿನ್, ಬಿ ಪ್ಲಾಸ್ಮಾ, ಸಿ ಲೈಂಗಿಕ ಆಸಕ್ತಿ, ಡಿ ಹಾರ್ಮೋನ್. ಉತ್ತರ ಆಪ್ಷನ್ ಡಿ ಹಾರ್ಮೋನ್. ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮಟ್ಟಗಳು ಕಡಿಮೆಯಾದಾಗ ಕಾಮಾಸಕ್ತಿ, ಆಯಾಸ, ನಿಮಿರುವಿಕೆಯ ಅಸಾಮಾನ್ಯ ಕ್ರಿಯೆ, ಸ್ನಾಯುವಿನ ದ್ರವ್ಯರಾಶಿ ಕಡಿಮೆಯಾಗುವುದು, ಮೂಡ್ ಬದಲಾವಣೆಗಳು ಮತ್ತು ಕಡಿಮೆ ಮೂಳೆ ಸಾಂದ್ರತೆಯಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು. ಮತ್ತು ಟೆಸ್ಟೋಸ್ಟೆರಾನ್ ಕೊರತೆಯಿಂದ ದೈಹಿಕ ಬದಲಾವಣೆ ಜೊತೆಗೆ ಮಾನಸಿಕ ಆರೋಗ್ಯದ ಮೇಲೆ ಸುಲಭ ಪರಿಣಾಮ ಬೀರುತ್ತದೆ. ಇದು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯ ಮೇಲೂ ಪರಿಣಾಮವನ್ನು ಬೀರುತ್ತದೆ. 8ನೇ ಪ್ರಶ್ನೆ. ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಯು ಯಾವ ವಸ್ತುವನ್ನು ಖರೀದಿಸಬಾರದು? ಆಪ್ಷನ್ಸ್ ಎ ಹುಣಸೆ ಹಣ್ಣು, ಬಿ ಪೊರಕೆ, ಸಿ ಮೆಣಸಿನಕಾಯಿ, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು. ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದರಿಂದ ಬಡತನ ವಕ್ಕರಿಸುವುದು ಗ್ಯಾರಂಟಿ. ಧರ್ಮಗ್ರಂಥಗಳಲ್ಲಿ ಉಪ್ಪನ್ನು ತೀಕ್ಷ್ಣವಾದ ವಸ್ತುವೆಂದು ಪರಿಗಣಿಸಲಾಗಿದೆ. ಈ ಕಾರಣಕ್ಕಾಗಿ ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ಖರೀದಿಸುವುದು ನಿಷಿದ್ಧವಾಗಿರುತ್ತದೆ. ಆದರೆ ನೀವು ಇವುಗಳನ್ನು ಪಿತೃಗಳ ಹೆಸರಿನಲ್ಲಿ ದಾನ ಮಾಡುವುದಕ್ಕಾಗಿ ಖರೀದಿಸಬಹುದು. ಇವುಗಳನ್ನು ನೀವು ನಿಮ್ಮ ಸ್ವಂತ ಬಳಕೆಗಾಗಿ ಅಥವಾ ಕುಟುಂಬದ ಬಳಕೆಗಾಗಿ ಪಿತೃಪಕ್ಷದಲ್ಲಿ ಇವುಗಳನ್ನು ಖರೀದಿಸಬಾರದು. 9ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಹೆಚ್ಚಾಗಿ ಟೀ ಕಾಫಿಯನ್ನು ಕುಡಿಯಬಾರದು? ಆಪ್ಷನ್ಸ್ ಎ ಥೈರಾಯ್ಡ್, ಬಿ ಅತಿಯಾದ ಬೊಜ್ಜು, ಸಿ ಅಸಿಡಿಟಿ, ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ಥೈರಾಯ್ಡ್. ಥೈರಾಯ್ಡ್ ಸಮಸ್ಯೆ ಇರುವವರು ಹೆಚ್ಚು ಟೀ ಕಾಫಿಯನ್ನು ಕುಡಿಯಬಾರದು. ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯಬೇಡಿ. ಥೈರಾಯ್ಡ್ ಔಷಧಿಯನ್ನು ತೆಗೆದುಕೊಳ್ಳುವ ಅರ್ಧ ಗಂಟೆ ಮೊದಲು ಅಥವಾ ನಂತರ ಟೀ ಅಥವಾ ಕಾಫಿಯನ್ನು ಸೇವಿಸುವುದು ಒಳ್ಳೆಯದಲ್ಲ. 10ನೇ ಪ್ರಶ್ನೆ. ಹೆಣ್ಣು ಜೀವಿ ಮೊಟ್ಟೆಗಳನ್ನು ಇಟ್ಟು ಅದನ್ನು ಪುರುಷ ಪ್ರಾಣಿಗಳ ಹೊಟ್ಟೆಗೆ ವರ್ಗಾಯಿಸುವ ಜೀವಿ ಯಾವುದು? ಆಪ್ಷನ್ಸ್ ಎ ಚೇಳು, ಬಿ ಬಸವನ ಹುಳು, ಸಿ ಪೈಪ್ ಫಿಶ್, ಡಿ ಸಮುದ್ರ ಏಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪೈಪ್ ಫಿಶ್. ಪ್ರಾಣಿ ಜಗತ್ತಿನಲ್ಲಿ ಅಂತಹ ಒಂದೇ ಒಂದು ಕುಟುಂಬವಿದೆ. ಸಿಗ್ನಾಥಿಡೆ ಕುಟುಂಬಕ್ಕೆ ಸೇರಿದ ಮೀನುಗಳು ಗಂಡು ಸಂತತಿಯನ್ನು ಹೊಂದಿರುತ್ತವೆ. ಅವು ಮುಖ್ಯವಾಗಿ ಸಮುದ್ರ ಕುದುರೆಗಳು. ಇದನ್ನು ಪೈಪ್ ಫಿಶ್ ಅಥವಾ ಸಮುದ್ರ ಡ್ರ್ಯಾಗನ್ಗಳು ಎಂದು ಕರೆಯುತ್ತಾರೆ. ಈ ಪ್ರಾಣಿ ಪ್ರಪಂಚದ ಸಮುದ್ರ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಕಂಡುಬರುತ್ತದೆ. ಅವುಗಳ ದೇಹ ರಚನೆಯು ವಿಶಿಷ್ಟವಾಗಿದೆ. ಈ ರಚನೆಯಿಂದಾಗಿ ಹೆರಿಗೆಯ ಜವಾಬ್ದಾರಿಯನ್ನು ಮಹಿಳೆಯರಿಂದ ಪುರುಷರಿಗೆ ವರ್ಗಾಯಿಸಲಾಗುತ್ತದೆ. ಮೊದಲನೆಯದಾಗಿ ಹೆಣ್ಣು ಮೊಟ್ಟೆಗಳನ್ನು ಇಡುತ್ತದೆ. ಅವುಗಳನ್ನು ಪುರುಷ ಪ್ರಾಣಿಗಳ ಹೊಟ್ಟೆಗೆ ವರ್ಗಾಯಿಸಲಾಗುತ್ತದೆ. ಈ ಗಂಡು ಪೈಪ್ ಫಿಶ್ ಹೊಟ್ಟೆಯಲ್ಲಿ ಮೊಟ್ಟೆಗಳನ್ನು ಇಡಲು ವಿಶೇಷ ಚೀಲಗಳನ್ನು ಹೊಂದಿದೆ. ಸಮುದ್ರ ಕುದುರೆಗಳು ಮೊಟ್ಟೆಯೊಡೆಯಲು 2 ರಿಂದ 4 ವಾರಗಳನ್ನು ತೆಗೆದುಕೊಳ್ಳುತ್ತವೆ. ಇದು ಒಂದು ಬಾರಿಗೆ 50 ರಿಂದ 1000 ಶಿಶುಗಳಿಗೆ ಜನ್ಮ ನೀಡಬಲ್ಲದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.